ಅಷ್ಟೇ ಸರ್. ಇದು ಮುರುಘಾ ಶ್ರೀಗಳ ಪರ ವಕೀಲರು ಹೇಳಿರುವಂತಹ ಮಾತು. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ನಿರಪರಾಧಿ ಅಂತ ಕೋರ್ಟ್ ಇದೀಗ ತೀರ್ಪು ಕೊಟ್ಟಿದೆ. ಇವತ್ತು ನಾವು ಮುರುಗೇಶನ್ನ ನಂಬಿದ್ವಿ. ಡೇ ಒನ್ನಿಂದನೂ ನಾವು ಮಾತಾಡಿದ್ವಿ, ಮುರುಗೇಶನ್ನ ನಂಬಿದ್ವಿ. ನಾವು ಇವತ್ತು ಮುರುಗೇಶನ್ ಎಷ್ಟು ನಂಬಿದ್ವೋ ಮುರುಘಾ ಶರಣರನ್ನು ಅಷ್ಟೇ ನಂಬಿದ್ವಿ. ಇದು ನಮಗೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಮುರುಘಾ ಶರಣರನ್ನ ನಾವು ನಂಬಿದ್ರಿದ್ಯಾ, ಇವತ್ತು ನಮಗೆ ಜಯ ಸಿಕ್ಕಿದೆ. ಕೋರ್ಟ್ ಅವ್ರನ್ನ ಬಿಡುಗಡೆಗೊಳಿಸಿದೆ ಮೊದಲನೇ ಪ್ರಕರಣದಲ್ಲಿ. ದಯಮಾಡಿ ನಾನು ಪ್ರತಿಯೊಬ್ಬರ ಹತ್ರನೂ ಎಲ್ಲರ ಹತ್ರ ಬೇಡ್ಕೊಳ್ತೀನಿ, ಯಾವುದೇ ಒಂದು ಆರೋಪ ಬರ್ತಲೂ ಎಲ್ಲಿ ಬೇಕಲ್ಲಿಗೆ ಯಾರೂ ಮಾತಾಡಬಾರ್ದು. ಯಾಕೆ ಅಂತಂದರೆ ತೀರ್ಪು ಏನು ಬರುತ್ತೆ ಅನ್ನೋದನ್ನ ಕಾಯಬೇಕು. ತೀರ್ಪು ಬಂದ ನಂತರ ಯಾರು ಏನು ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಮುರುಘಾ ಶರಣರಿಗೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ನಮಗೆ ತುಂಬ ಇನ್ನೂ ಮುರುಗೇಶನ್ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ. ಜೊತೆಗೆ ಮುರುಘಾ ಶರಣರ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ದುಪ್ಪಟ್ಟಾಗಿದೆ. ಹಾಗಾಗಿ ನಾನು ಅವತ್ತೇ ಹೇಳಿದ್ದೆ, ಗಂಗೆ ಅಷ್ಟೇ ಪವಿತ್ರವಾಗಿದ್ದಾರೆ, ಅವರು ಬರ್ತಾರೆ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಗಂಗೆ ಅಷ್ಟೇ ಪವಿತ್ರವಾಗಿ ಅವರು ಇವತ್ತು ಬಂದಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ವಕೀಲರಿಗೆ, ನಮ್ಮ ಬಸವಪ್ರಭು ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಖುಷಿಯಾಗಿದೆ. ಇವತ್ತು ನಮಗೆ ನೆಮ್ಮದಿ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಮುರುಘಾ ಸ್ವಾಮಿ ನಿರಪರಾಧಿ ಅಂತ ಈಗ ಕೋರ್ಟ್ ಪ್ರಕಟಿಸಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮಿ ನಿರ್ದೋಷಿ ಅಂತ ಕೋರ್ಟ್ ಇವತ್ತು ತನ್ನ ತೀರ್ಪನ್ನು ಪ್ರಕಟಿಸಿದೆ. ಚಿತ್ರದುರ್ಗದ 2ನೇ ಹೆಚ್ಚುವರಿ ಕೋರ್ಟ್ನಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮಿ ನಿರ್ದೋಷಿ ಅನ್ನೋದನ್ನ ಕೋರ್ಟ್ ಇದೀಗ ಆದೇಶವನ್ನು ಕೊಟ್ಟಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸ್ನಿಂದ ಮುರುಘಾ ಸ್ವಾಮಿ ಖುಲಾಸೆಯಾಗಿದ್ದಾರೆ. 3 ಆರೋಪಿಗಳನ್ನು ಕೂಡ ಚಿತ್ರದುರ್ಗ ಕೋರ್ಟ್ ನಿರ್ದೋಷಿ ಅಂತ ಹೇಳಿದೆ. ಮುರುಘಾ ಸ್ವಾಮಿ, ವಾರ್ಡನ್ ರಶ್ಮಿ, ಪರಮಶಿವಯ್ಯ ಪ್ರಕರಣದ 3 ಆರೋಪಿಗಳು. ಈ 3 ಕೂಡ ಈಗ ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇನ್ನು ತೀರ್ಪು ಹೊರಗೆ ಬೀಳ್ತಾ ಇದ್ದಂತೆ ಸಂತಸದಿಂದ ಮುರುಘಾ ಸ್ವಾಮಿ ಹೊರಗೆ ಬಂದಿದ್ದಾರೆ. ದಾವಣಗೆರೆಯ ಶಾಖಾ ಮಠಕ್ಕೆ ಮುರುಘಾ ಸ್ವಾಮೀಜಿ ತೆರಳಿದ್ದಾರೆ. 2022ರಿಂದ ಆರಂಭ ಆದಂತಹ ಪ್ರಕರಣ ಇದು. ಸುದೀರ್ಘ 3.5 ವರ್ಷಗಳ ಕಾಲ ನಡೆದಂತಹ ಪ್ರಕರಣದ ತೀರ್ಪು ಇವತ್ತು ಪ್ರಕಟ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.